ಹಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರು ಬಸ್ ಸ್ಟಾಪ್ ಕಡೆಯಿಂದ. ಇದು ಬಂದುಬಿಟ್ಟು ಮೈಸೂರು ಬಸ್ ಸ್ಟಾಪು, ರೋಡ್ನ ಆ ಕಡೆ ಇದೆ. ನಾನಿವಾಗ ರೋಡ್ ಈ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಶಾಂಡ್ ಮ್ಯೂಸಿಯಂ ಅಂತ ಇದೆ ಮೈಸೂರಲ್ಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಬನ್ನಿ ನಿಮಗೆ ಇವತ್ತು ನಾನು. ಸೊ ಗಾಯ್ಸ್ ನೋಡಿ, ಆ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಬೇರೆ ಏನಲ್ಲ, ಈ ಟ್ರಿನ್ ಅನ್ನುವಂಥ ಸೈಕಲ್ನ ಎಕ್ಸ್ಪೀರಿಯೆನ್ಸು. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವತ್ತು ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ನೀವು ಇದನ್ನು ತೊಗೊಂಡು ಹೋಗ್ತೀನಿ. ಈಗ ಅಲ್ಲಿ ಬೇರೆ ಕಡೆ ಹೋಗಿ ಮಾತಾಡೋಣ. ಫಸ್ಟು ಅದನ್ನು ಬುಕ್ ಮಾಡ್ಕೋತೀನಿ, ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಇದನ್ನು. ಸೊ ಗಾಯ್ಸ್, ಇವಾಗ ನಾನು ಈ ಒಂದು ಸೈಕಲ್ನ ತೊಗೊಂಡು ಶಾಂಡ್ ಮ್ಯೂಸಿಯಂ ತನಕ ಬಂದಿದ್ದೀನಿ. ಇವಾಗ ಒಳಗಡೆ ಹೋಗೋಣ, ಶಾಂಡ್ ಮ್ಯೂಸಿಯಂನ ನೋಡೋಣ. ಆಮೇಲೆ ಹೊರಗಡೆ ಬಂದ ತಕ್ಷಣ ಈ ಮಹಾರಾಜರ ಬಗ್ಗೆ ಹೇಳ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ಶಾಂಡ್ ಮ್ಯೂಸಿಯಂ ಅಂತ ಇದೆ ಮೈಸೂರಲ್ಲಿ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ದಾರಿಲಿ. ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ ದಿವಸನೇ ಬರಬೇಕಾಗಿತ್ತು, ಆದರೆ ಅವತ್ತು ನಾನು ಬೇರೆ ಪ್ಲೇಸ್ಗೆಲ್ಲ ಹೋಗಿದ್ದರಿಂದ ಬರೋಕ್ಕಾಗಲಿಲ್ಲ. ಇವಾಗ ಬಂದಿದ್ದೀನಿ ನೋಡಿ. ಇದೇ ಶಾಂಡ್ ಮ್ಯೂಸಿಯಮ್ ಹೇಗಿದೆ, ಸಖತ್ತಾಗಿದೆ ಅಲ್ಲ. ಈ ಕಡೆ ನೋಡಿ. ಶಾಂಡ್ ಆರ್ಟು ಚಿಕ್ಕವ್ರು ಇರ್ಬೇಕಾದ್ರೆ ನಾವೆಲ್ಲ ಕೇಳಿರ್ತೀವಿ, ಕ್ಲೇ ಮಾಡ್ಲಿಂಗ್ ಅಂತ ಕರಿತಾ ಇದ್ವಿ ಇದನ್ನು. ಪ್ರತಿಭಾ ಕಾರಂಜಿಗಳಲ್ಲಾಗಲಿ, ಸ್ಕೂಲ್ನ ಯಾವುದೇ ರೀತಿಯಾಗಿರುವಂಥ ಸ್ಪರ್ಧೆಗಳನ್ನು ಏರ್ಪಡಿಸಿದಾಗ ಆ ಸ್ಪರ್ಧೆಗಳ ಇದು ಕೂಡ ಒಂದು ಭಾಗ ಆಗಿರ್ತಾ ಇತ್ತು. ಚಿಕ್ಕವರಿದ್ದಾಗ ಕ್ಲೇ ಮಾಡ್ಲಿಂಗು ಸ್ಪರ್ಧೆ ಅಂತ ಭಾಗವಹಿಸ್ತಿದ್ದಂಥದ್ದು ಇವಾಗ ಬೇರೆ ಯಾರೋ ಮಾಡಿರೋದನ್ನು ನೋಡೋದಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಫಸ್ಟಲ್ಲಿ ವಿಘ್ನ ವಿನಾಶಕ ಗಣೇಶನನ್ನು ತೋರಿಸಿ, ಆಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ಶಾಂಡ್ ಆರ್ಟ್ ಇದು. ಪಕ್ಕದಲ್ಲಿ ನೀವೆಲ್ಲ ನೋಡಿದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೆಗೆದಿದ್ರು. ಇದೆಲ್ಲ ಬಂದ್ಬಿಟ್ಟು ಚಾಮುಂಡೇಶ್ವರಿಯ ತನ್ನ ಬೇರೆ ಬೇರೆ ಕೈಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನು ಹಿಡಿದುಕೊಂಡಿರುವಂಥ ಚಿತ್ರಣ. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಮೈಸೂರಿಗೆ ಬಂದಿದ್ದೀವಿ, ಚಾಮುಂಡೇಶ್ವರಿ ಬಗ್ಗೆ ಕ್ಲೇ ಮಾಡ್ಲಿಂಗ್ ಅಂದರೆ ಶಾಂಡ್ ಆರ್ಟ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿ. ಇದು ಲಾಫಿಂಗ್ ಬುದ್ಧ, ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿ, ತುಂಬಾ ಇಂಪಾರ್ಟೆಂಟು, ನಿಮಗೆಲ್ಲ ಗೊತ್ತಿರುತ್ತೆ ಬಿಡಿ. ಇದು ಒಂದು ಗೋಡೆಯ ಮೇಲೆ ತೆಗೆದಿರುವಂಥದ್ದು. ಫೋಟೋ ಶೂಟ್ ಮಾಡ್ಕೋಬೋದು ಇಲ್ಲಿ ಶಾಂಡ್ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು. ಇವರು ಮೈಸೂರು ರಾಜರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂತ ಇವ್ರ ಹೆಸರು. ಚೆನ್ನಾಗಿದೆ ಕಡೆ ನೋಡಿ. ಇದು ಮೈಸೂರು ಅಂಬಾರಿ, ದಸರಾ ಅಂಬಾರಿ. ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು
ಟ್ರೈಬ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. ಕಾಡುಗಳಲ್ಲಿ ವಾಸ ಮಾಡುವಂತಹ ಜನರು, ಬುಡಕಟ್ಟು ಜನಾಂಗ ಏನಂತ ಕರಿಬೋದು. ಆದರೆ ಇದು ಬಂದ್ಬಿಟ್ಟು ಟ್ರೈಬ್ಸ್ಗಳ ಜನಜೀವನ ಹೇಗಿರುತ್ತೆ, ಅವರ ಒಂದು ಆಹಾರ ಪದ್ಧತಿ ಏನು, ಟ್ರೈಬ್ಸ್ಗಳು ಯಾವ ರೀತಿ ಬಟ್ಟೆನ ಹಾಕೋತಾರೆ, ಯಾವ ರೀತಿ ಜ್ಯುವೆಲ್ರಿನ ಅವರು ತಮ್ಮ ಮೈ ಮೇಲೆ ಹಾಕೋತಾರೆ, ಅದನ್ನು ತೋರ್ಪಡಿಸ್ತಾರೆ ಅನ್ನೋದನ್ನು ತೋರಿಸಿರುವಂಥ ಒಂದು ಶಾಂಡ್ ಆರ್ಟ್ ಇದು ಕಂಪ್ಲೀಟ್ ಆಗಿ ಟ್ರೈಬ್ಸ್ ರಿಲೇಟೆಡು. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ಜನಜೀವನ ಹೇಗಿರುತ್ತೆ, ಸಮುದ್ರದಲ್ಲಿ ಮೀನುಗಳು ಹೇಗಿರುತ್ತೆ, ಸಮುದ್ರದ ಒಳಗಿನ ಜಲಚರಗಳು ಹೇಗಿರುತ್ತೆ. ಸಮುದ್ರ ಮೇಲ್ಗಡೆ ನೋಡಿದ್ದೀವಿ, ನೀರಿದೆ, ಬೀಚಸ್ಗೆ ಹೋಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಆದರೆ ಸಮುದ್ರದ ಕೆಳಗಡೆ ಏನಿದೆ ಯಾರಿಗೂ ಗೊತ್ತಿರಲ್ಲ. ಬರೀ ಟಿ ವಿನಲ್ಲಿ ನೋಡಿರ್ತೀವಿ. ಇವಾಗ ಶಾಂಡ್ ಆರ್ಟಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಇದು ಬಂದ್ಬಿಟ್ಟು ಒಬ್ಬ ಮನುಷ್ಯನ ಒಂದು ಅವನತಿಯ ನಂತರ, ಅಂದರೆ ಸಮುದ್ರದ ಕೆಳಗಡೆ ಏನಿದೆ ನೋಡಿದ್ವಲ್ಲ, ಅದಾದಮೇಲೆ ಬರುವಂಥದ್ದು ಒಬ್ಬ ಮನುಷ್ಯ ತನ್ನ ಜೀವನ ತ್ಯಜಿಸಿದ ಮೇಲೆ ಹೇಗಾಗ್ತಾನೆ, ಏನಾಗುತ್ತೆ ಅನ್ನೋದು. ಇದು ಪ್ರೀತಿಯ ಸಂಕೇತ, ಲವ್ ಬರ್ಡ್ಸ್ ಅಂತ ಕರಿಬೋದು ಇವ್ರನ್ನ. ಇದು ಕೂಡ ಒಂಥರ ಫೋಟೋಶೂಟೇ, ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದ್ನಲ್ಲ, ಮನುಷ್ಯನ ಜೀವನ ಅಂದರೆ ಜೀವ ಬಿಟ್ಟ ನಂತರ ಹೇಗಿರುತ್ತೆ ಅನ್ನೋದನ್ನು ತೋರಿಸಿರುವಂಥದ್ದು ಇದು. ಆಮೇಲೆ ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅನ್ಕೋತೀನಿ ನಾನು. ನೀವು ಕೂಡ ಫೈಂಡ್ ಮಾಡಿ, ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ. ತುಂಬಾ ದಿಟ್ಟ ಮಹಿಳೆ, ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹೋರಾಡಿದಂತಹ ಅವರಲ್ಲಿ ಇವರು ಕೂಡ ಒಬ್ಬರು. ಇಲ್ಲಿದೆ ನೋಡಿ, ಮೇಲ್ಗಡೆ ಇರೋದು ಗೋಲ್ ಗುಂಬಜ್ ಅಂತ ಅನ್ಕೋತೀನಿ, ಕೆಳಗಡೆ ಇರುವಂಥದ್ದು ಕುರಾನು ಬೈಬಲ್ಲು ಆಗಿರ್ಬೋದು, ಮೇ ಬಿ ಕುರಾನ್ ಅನ್ಕೋತೀನಿ. ಮೇಲ್ಗಡೆ ಬೈಬಲ್ಲು, ಆಮೇಲೆ ಕುತುಬ್ ಮಿನಾರು, ಆ ಥರ ಒಂದಷ್ಟು ಚಿತ್ರಣನ ಮಾಡಿದ್ದಾರೆ. ಇದೆಲ್ಲ ಸಾಧ್ಯನಾ ಗುರು ಮಣ್ಣಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಅಂತ ಅನಿಸುತ್ತೆ. ಇದು ರಾಜಸ್ಥಾನದ ಜನಜೀವನ, ರಾಜಸ್ಥಾನದಲ್ಲಿ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ಫನ್ ಆರ್ಟ್ಸು, ಮಕ್ಕಳಿಗೆ ಯಾರಾದರೂ ಕರ್ಕೊಂಡು ಹೋದರೆ ಅವರು ಎಂಜಾಯ್ ಮಾಡೋದಕ್ಕೆ ಮಾಡಿರೋಂಥದ್ದು. ಇದೆಲ್ಲವೂ ಫನ್ ಆರ್ಟ್ಸ್. ಆದರೆ ನೋಡಿ, ಡೋರೆಮಾನು, ಬೂಟ್ಸು, ಡೋರಾ ಮತ್ತು ಬೂಟ್ಸು ಏನೇನೋ ಇರುತ್ತೆ ಗುರು, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೆ ಇದೆಲ್ಲವೂ ಕೂಡ ಮಕ್ಕಳ ಫನ್ ಆರ್ಟ್ಸ್ ಅಂತ ಹೇಳ್ಬೋದು. ಆಗಿನ ಕಾಲದ ಅಂಬ್ಯಾಸಿಡರ್, ಹಳೇ ಕಾಲದ ಗಾಡಿ ಈ ಥರ ಇತ್ತು ಅಂತ ಹೇಳಿ ಜನಕ್ಕೆ ಗೊತ್ತು ಮಾಡಿಸೋದಕ್ಕೆ ಶಾಂಡ್ ಆರ್ಟಲ್ಲೂ ಕೂಡ ಅದನ್ನು ಇಂಪ್ಲ್ ಮಾಡಿದ್ದಾರೆ. ಇದು ಏನಂತ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ಅವರ ಸಿಂಬಲ್ ಇರ್ಬೋದು ಅಂತ ಅನ್ಕೋತೀನಿ. ಐ ಹೋಪ್, ನಂಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಾಗಿ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಜನಜೀವನ ಎಷ್ಟು ಕಠಿಣವಾಗಿದೆ ಅಂತ ನಾವೆಲ್ಲ ಅನ್ಕೋತೀವೋ, ಪ್ರಾಣಿಗಳು ಅಷ್ಟೇ ಸಂತೋಷವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾವೆ. ಅಂತಹ ಪ್ರಾಣಿಗಳ ಒಂದು ಚಿತ್ರಣ ಇದು. ಕಾಡಿನಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಇವತ್ತಿಗೂ ಕೂಡ ನಾವು ನೋಡಿರಲ್ಲ. ಚಿತ್ರಗಳಲ್ಲಿ ನೋಡಿರ್ತೀವಿ, ಫೋನ್ಗಳಲ್ಲಿ, ವಿಡಿಯೋಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತೀವಿ. ಆದರೆ ಆ ಪ್ರಾಣಿಗಳು ನಿಜವಾಗ್ಲೂ ಮುಂದೆ ಬಂದರೆ ಹೇಗಿರುತ್ತೆ ಅನ್ನೋದು ಒಂದು ಕಲ್ಪನೆಯನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ. ಪ್ರಾಣಿಗಳನ್ನು ಕಂಪ್ಲೀಟಾಗಿ ಅವು ಯಾವ ರೀತಿ ಇರುತ್ತಾವೋ ಅದೇ ರೀತಿ ಕ್ಲೇ ಆರ್ಟಲ್ಲಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕಾಡಿನ ಪ್ರಾಣಿಗಳದ್ದೇ ಚಿತ್ರಣ. ಒಂದು ಸಲ ಬರಬೇಕು ಗುರು, ಇಂಥ ಪ್ಲೇಸ್ಗಳನ್ನ ವಿಸಿಟ್ ಮಾಡಬೇಕು ನಾವು ಜಾಸ್ತಿ ಬಿಡುವು ಮಾಡಿಕೊಂಡು. ಇದು ಮತ್ತೆ ನಮ್ಮ ಗಣೇಶ ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಶಾಂಡ್ ಮ್ಯೂಸಿಯಮು. ಎಲ್ಲನೂ ಇತ್ತು. ಸ್ಟಾರ್ಟಿಂಗಲ್ಲಿ ವಿಘ್ನ ವಿನಾಶಕ ಅಂತ ಗಣೇಶ, ಚಾಮುಂಡೇಶ್ವರಿ, ಲಾಫಿಂಗ್ ಬುದ್ಧ, ದಸರಾ ಅಂಬಾರಿ ಹೊರ್ತಕ್ಕಂಥ ಚಿತ್ರ, ಅಂದರೆ ಆನೆ, ಅಂಬಾರಿ, ರಾಜ, ಮಾವುತ ಎಲ್ಲವೂ ಇತ್ತು. ಅದಾದಮೇಲೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂತ ಅವ್ರದ್ದು, ಆಮೇಲೆ ಗ್ರಹಗಳ ಸುತ್ತೋದು, ಆಮೇಲೆ ಮಹಾಭಾರತ, ಟ್ರೈಬ್ಸು ಮತ್ತು ಎಲ್ಲ ಇತ್ತು ಗುರು. ಎಲ್ಲನೂ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಒಂದು ಶಾಂಡ್ ಮ್ಯೂಸಿಯಮ್ನಲ್ಲಿ. ಎಲ್ಲದಕ್ಕಿಂತ ಈ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಇಂಟರ್ನ್ಯಾಷನಲ್ ಯೋಗ ಡೇ, ಎಲ್ಲರೂ ಕೂಡ ಯೋಗ ಮಾಡಬೇಕು, ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನುವಂಥ ಕಳಕಳಿ, ಇದು ತುಂಬ ಇಷ್ಟ ಆಯಿತು. ಆಮೇಲೆ ಮೇನ್ ಇಷ್ಟ ಆಗಿದ್ದು ಇದು ನೋಡಿ, ಇದೇ ಮಹಾಭಾರತದ ಒಂದು ಕ್ಲೇ ಆರ್ಟ್. ಇದು ತುಂಬಾ ಚೆನ್ನಾಗಿರ್ತಿದೆ ಅಂತ ಶಾಂಡ್ ಆರ್ಟ್. ಮಹಾಭಾರತ